ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ರಿಗೂ. ಇವತ್ತು ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಂತ ಹೇಳಿದ್ರೆ, ಪಾಸ್ಟ್ ಲೈಫ್ ಹೇಗಿದ್ರಿ, ಹೇಗೆ ಜೀವಿಸ್ತಾ ಇದ್ರಿ ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತಿನ ರೀಡಿಂಗ್ನಲ್ಲಿ. ಟ್ಯಾರೋ ಕಾರ್ಡ್ ಮೂಲಕ ಡಿವೈನಿಂದ ಮೆಸೇಜ್ ತಗೊಳ್ಳೋಣ. ಈ 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಫಸ್ಟ್ ಪೈಲ್, ಸೆಕೆಂಡ್ ಪೈಲ್, ಥರ್ಡ್ ಪೈಲ್. ಈ 3 ಪೈಲ್ನಲ್ಲಿ ನಿಮಗೆ ಯಾವುದು ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ರೀಡಿಂಗ್ ಏನಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಒಂದು ಪಾಸ್ಟ್ ಲೈಫ್ ಹೇಗಿರುತ್ತೆ ಅನ್ನೋದನ್ನು ಡಿವೈನ್ ಕಡೆಯಿಂದ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಫಸ್ಟ್ ಪೈಲ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಏನಂತ ಹೇಳಿದ್ರೆ, ನಿಮ್ಮ ಪಾಸ್ಟ್ ಲೈಫಲ್ಲಿ ನೀವು ಒಬ್ಬರು ವೈದ್ಯರಾಗಿರ್ಬೋದು ಅಥವಾ ಒಂದು ಆಧ್ಯಾತ್ಮಿಕ ಗುರುಗಳಾಗಿರ್ಬೋದು, ಬೇರೆಯವರಿಗೆ ಮಾರ್ಗದರ್ಶನ ನೀಡುವಂಥ ಮುಖ್ಯ ವ್ಯಕ್ತಿಗಳಾಗಿರ್ಬೋದು. ಈ ರೀತಿ ನಿಮ್ಮ ಒಂದು ಜೀವನ, ಅದು ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು. ನಿಮ್ಮ ನೀವು ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂದರೆ, ಒಂದು ನಿಮ್ಮ ಗುರಿ, ನಿಮ್ಮ ಆಲೋಚನೆಗಳೆಲ್ಲ ಒಂದು ಮುಂದೆ ಒಂದು ಪಾಸಿಟಿವ್ ಆಗಿ ನೀವು ಅದನ್ನು ಚೇಂಜ್ ಮಾಡುವಂಥ ವ್ಯಕ್ತಿಗಳು. ಇದು ಚಕ್ರ ಹೇಗೆ ಬದಲಾಗುತ್ತೆ ಹಾಗೆ ನಿಮ್ಮ ಒಂದು ಆಲೋಚನೆಗಳು ಏನಾದರೂ ಒಂದು ಪಾಸಿಟಿವ್ ಆಗಿ ಚೇಂಜ್ ಮಾಡಬೇಕು, ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿರೋವಂಥ ವ್ಯಕ್ತಿ, ಒಂದು ಗುರಿ ಇರೋವಂಥ ವ್ಯಕ್ತಿ, ಏನಾದರೂ ಒಂದು ಒಳ್ಳೆ ರೀತಿ ಪಾಸಿಟಿವ್ ಆಗಿ ಚೇಂಜ್ ಮಾಡುವಂಥ ವ್ಯಕ್ತಿಗಳಾಗಿದ್ದೀರಾ. ನೀವು ತುಂಬ ಒಂದು ಜವಾಬ್ದಾರಿಯುತ ವ್ಯಕ್ತಿಗಳು, ಸಾಕಷ್ಟು ಜವಾಬ್ದಾರಿಗಳನ್ನ ಹೊತ್ಕೊಂಡಿರೋವಂಥ ವ್ಯಕ್ತಿಗಳು ನೀವು. ಈ ಥರ ಒಂದು ಅಸೂಯೆ, ಒಂದು ಹೊಟ್ಟೆ ಕಿಚ್ಚು, ಒಂದು ದ್ರೋಹ ಮಾಡುವಂಥ ವ್ಯಕ್ತಿಗಳ ಜೊತೆಲಿ ನೀವು ತುಂಬ ಜಗಲ್ ಮಾಡ್ತಾ ಇದ್ರಿ. ನಿಮಗೆ ಒಂದು ಕೆಲವೊಂದು ನಿರ್ಧಾರಗಳನ್ನ ತಗೊಳಕ್ಕೆ ಕಷ್ಟ ಆಗ್ತಾ ಇತ್ತು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಸಾಕಷ್ಟು ಎಲ್ಲದರಲ್ಲೂ ನೀವು ಒಂದು ಸಂತೃಪ್ತಿನ, ಸಮಾಧಾನನ ಹೊಂದಿದ್ದಂಥ ವ್ಯಕ್ತಿಗಳು. ನಿಮ್ಮ ಕೆಲಸದಲ್ಲಿ ನಿಮಗೆ ತೃಪ್ತಿ ಇತ್ತು. ನಿಮ್ಮ ಒಡನಾಟ, ಜನಗಳ ಜೊತೆ ಒಡನಾಟ ಇರಬಹುದು, ಬಾಂಧವ್ಯಗಳ ಜೊತೆ ಎಲ್ಲದರಲ್ಲೂ ನಿಮಗೆ ತೃಪ್ತಿದಾಯಕ ಒಂದು ತೃಪ್ತಿ ಕೊಡುವಂಥ, ಒಂದು ಸಮಾಧಾನ ಕೊಡುವಂಥ ನಿಮ್ಮ ವೃತ್ತಿ ಆಗಿರ್ಬೋದು, ನೀವು ಮಾಡೋ ಕೆಲಸ ಆಗಿರ್ಬೋದು, ಅದರಲ್ಲಿ ನಿಮಗೆ ತೃಪ್ತಿ ಇರ್ತಾ ಇತ್ತು. ನೀವು ಒಂಥರ ಮೆಜಿಷಿಯನ್ ಥರ. ಏನಂದರೆ ನಿಮ್ಮ ಒಂದು ಇಂಟ್ಯೂಷನ್, ಆಗಲೇ ಹೇಳಿದ್ನಲ್ಲ, ಒಂದು ವೈದ್ಯರಾಗಿರ್ಬೋದು ಇಲ್ಲ ಆಧ್ಯಾತ್ಮಿಕ ಗುರುಗಳಾಗಿರ್ಬೋದು, ಆ ಥರ ನಿಮ್ಮ ಒಂದು ಅಂತರ್ಪ್ರಜ್ಞೆ ತುಂಬ ಚೆನ್ನಾಗಿತ್ತು. ನೀವು ಏನು ಬೇಕಾದ್ರೂ ನೀವು ಅಂತರ್ಮುಖಿಗಳಾಗಿ ಅದನ್ನು ಬದಲಾವಣೆಗೆ ತರಬೇಕು ಅಂದರೆ ಅದನ್ನು ಖಂಡಿತವಾಗ್ಲೂ ತರ್ತಾ ಇದ್ದಂಥ ವ್ಯಕ್ತಿಗಳು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದು ಈ ಜನ್ಮಕ್ಕೂ ನಿಮಗೆ ಆ ಒಂದು ಪಾಸಿಟಿವ್ನೆಸ್ ನಿಮಗೆ ಕಂಟಿನ್ಯೂ ಆಗಿದೆ. ಯಾರಾದರೂ ಜನಗಳಿಗೆ ಸಹಾಯ ಮಾಡೋದು, ಮಾರ್ಗದರ್ಶನ ನೀಡೋದು, ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಒಂದು ಹೆಲ್ಪ್ ಮಾಡೋದು, ಆ ಥರ ಒಂದು ಗುಣ ಈ ಜನ್ಮದಲ್ಲೂ ನಿಮಗೆ ಕಂಟಿನ್ಯೂಟಿ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಂಥ ಜನಗಳಿಂದ ನಿಮಗೆ ತುಂಬ ಟವರ್ ಮೂಮೆಂಟ್ಸು, ಒಂದು ಭಯ, ಆತಂಕ, ಒಂದು ನಿದ್ರಾಹೀನತೆ, ಅದು ಈ ಜನ್ಮದಲ್ಲೂ ನಿಮಗೆ ಕಂಟಿನ್ಯೂ ಆಗಿರ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಂಥ ದ್ರೋಹ, ನಿಮ್ಮ ಪಾಸ್ಟಲ್ಲಿ ಈ ಥರ ದ್ರೋಹ ಮಾಡಿ ನಿಮ್ಮನ್ನು ಸಾಯಿಸಿರ್ಬಹುದು, ಕಷ್ಟಕ್ಕೆ ಒಡ್ಡಿರಬಹುದು. ಆ ಒಂದು ಕಷ್ಟ, ಆ ಒಂದು ನೆಗೆಟಿವಿಟಿ ನಿಮಗೆ ಈ ಜನ್ಮದಲ್ಲೂ ಆ ಒಂದು ಭಯ ಇರ್ಬೋದು, ಆತಂಕ ಇರ್ಬೋದು, ಒಂದು ಯಾವುದಾದ್ರೂ ಒಂದು ಇಲ್ಲಾಂದರೆ ನಿಮಗೆ ಯಾವುದಾದ್ರು ಒಂದು ಔಷಧಿ ಮದ್ದು ನಿಮ್ಮ ಕೈಯಾರ ನಿಮ್ಮ
ಒಂದು ಬೇರೆಯವ್ರಿಗೆ ಏನಾದ್ರೂ ಒಂದು ವಿಷನ ಉಣಿಸಿ ಅದರಿಂದ ನಿಮಗೆ ಒಂದು ಪಾಪ ಪ್ರಜ್ಞೆ ಆ ಥರ ಇರ್ಬೋದು. ಅದು ಈ ಜನ್ಮದಲ್ಲೂ ನಿಮಗೆ ಅದು ಕಾಡ್ತಾ ಇದೆ ಅನ್ನೋದು, ಭಯ ಇದೆ ಯಾವುದೋ ಒಂದು ವಿಷಯಕ್ಕೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ಮತ್ತೆ ಒಂದು ಈ ಕಾರ್ಡ್ ಡೆತ್ ಅಂತ ಹೇಳಿದ್ರೆ ಮತ್ತೆ ಪುನರ್ಜನ್ಮ ಆಗಿದೆ ಅನ್ನೋದು. ನೋಡಿ ಇಲ್ಲಿ ಬೇರೆಯವರಿಗೆ ಸಹಾಯ ಮಾಡುವಂತ ವ್ಯಕ್ತಿತ್ವ ನಿಮ್ದು. ಎಲ್ಲಾನು ಒಂದು ಬ್ಯಾಲೆನ್ಸ್ ತಗೊಂಡ್ ಬರ್ಬೇಕು. ನೋಡಿ ಇಲ್ಲಿ ಅವ್ರ ಆಲೋಚನೆ ಅದು ಒಂದು ಎಲ್ಲಾನು ಸರಿ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ, ಹೊಸದೇನಾರು ಒಂದು ಬೆಳವಣಿಗೆ ಮಾಡ್ಬೇಕು, ಎಲ್ಲಾರ್ಗು ಅದು ಉಪಯೋಗ ಆಗ್ಬೇಕು, ಅದು ಸ್ಥಿರವಾಗಿರ್ಬೇಕು ಅನ್ನೋದು. ಈ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಆ ಒಂದು ಹಿಂದಿನ ಜನ್ಮದ ಒಂದು ಸೈಕಲ್ ಕಂಪ್ಲೀಟ್ ಆಗಿದೆ. ಇವಾಗ ಹಿಂದಿನ ಜನ್ಮದ ಯಾವುದೋ ಆಸೆ ಆಕಾಂಕ್ಷೆ ಅದು ಈ ಜನ್ಮದಲ್ಲಿ ಅದು ಪರಿಪೂರ್ಣ ಆಗಿದೆ, ಮುಕ್ತ ಆಗಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಹೊಸ ದಾರಿ ನಿಮ್ಗೆ ಸಿಗ್ತಾ ಇದೆ, ಹ್ಯಾಪಿನೆಸ್ ಇದೆ ಇನ್ ಮುಂದೆ ನಿಮ್ಗೆ ಅನ್ನೋದು. ಆ ಎಲ್ಲ ಮೋಡಗಳನ್ನು ನೀವು ಸರಿಸಿದೀರಾ. ನಿಮ್ಮ ಹಿಂದಿನ ಜನ್ಮದಲ್ಲಿ ಏನು ಜಗಲ್ ಮಾಡ್ತಾ ಇದ್ರಿ, ಈ ದ್ರೋಹ ಮಾಡುವಂತ ಜನಗಳ ನಡುವೆ ಏನು ಜಗಲ್ ಮಾಡ್ತಾ ಇದ್ರಿ, ಅದೆಲ್ಲಾನು ನೀವು ಈ ಜನ್ಮದಲ್ಲೂ ಅದು ನಿಮ್ಗೆ ಅದು ಸೈಕಲ್ ಆಗ್ತಾನೆ ಇತ್ತು. ಆದ್ರಿಂದ ನೀವು ಕಂಟಿನ್ಯೂಟಿ ಅಂತ ಜನಗಳ ಜೊತೆ ನೀವು ಬಡದಾಡೋದು, ಜಗಲ್ ಮಾಡೋದು, ಒಂದು ಸರಿಯಾದ ನಿರ್ಧಾರನ ತಗೊಳಕ್ಕೆ ನಿಮ್ಗೆ ಎಲ್ಲಾ ಸಾಮರ್ಥ್ಯನೂ ಇದೆ. ನೀವು ಒಂದು ಮೆಜಿಷಿಯನ್ ತರ, ನಿಮ್ಮ ಇಂಟ್ಯೂಷನ್ ಪವರ್ ಈ ಜನ್ಮದಲ್ಲೂ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಏನೇ ಒಂದು ನೆನ್ಸ್ಕೊಂಡ್ರು ಅದನ್ನ ನೀವು ಕ್ರಿಯೇಟ್ ಮಾಡುವಂತ ವ್ಯಕ್ತಿಗಳು. ಆದ್ರೆ ಇಂಥ ಜನಗಳಿಂದ ನಿಮ್ಮ ಒಂದು ಆ ಇಂಟ್ಯೂಷನ್ ಪವರ್ನ ನೋಡಿ ಇಲ್ಲಿ ಹೆಂಗೆ ಮುಚ್ಕೊಂಡು ಅವ್ರ ನಿರ್ಧಾರ ತಗೊಳಕ್ ಆಗದೆ ಇರೋ ತರ ಮಾಡ್ತಾರಲ್ವಾ, ಅದು ಈ ಜನ್ಮದಲ್ಲೂ ನಿಮ್ಗೆ ಕಾರ್ಮಿಕ್ ಪ್ಯಾಕೇಜಸ್ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಸುತ್ತಮುತ್ತ ಆ ಕಾರ್ಮಿಕ್ ಜನಗಳು ಇದ್ದಾರೆ, ಅದು ಎಂಡ್ ಆಗೋಗಿದೆ. ತುಂಬಾ ಜವಾಬ್ದಾರಿಯುತವಾಗಿ ತುಂಬಾ ಒಂದು ಹೊರೆಗಳನ್ನ ಜವಾಬ್ದಾರಿಗಳನ್ನ ಹೊತ್ಕೊಂಡಿದ್ದಂತ ವ್ಯಕ್ತಿಗಳು. ಆದ್ರೆ ಇಂಥ ಒಂದು ದ್ರೋಹಿಗಳು, ಒಂಥರ ಹೊಟ್ಟೆ ಕಿಚ್ಚು, ಅಸೂಯೆ, ಏನ್ರಲ್ಲಾದ್ರೂ ನಿಮ್ಮನ್ನ ಬಗ್ಗು ಬಡಿಬೇಕು ಅನ್ನೋ ಒಂದು ವ್ಯಕ್ತಿಗಳ ನಡುವೆ ನಿಮ್ಮ ಒಂದು ಆ ಜಗಲ್ಲು, ಆ ಕಷ್ಟ, ಆ ನಿದ್ರೆ ಬರದೇ ಇರೋ ಸಂದರ್ಭ, ಟವರ್ ಮೂಮೆಂಟು, ಇದೆಲ್ಲಾನು ಈ ಜನ್ಮದಲ್ಲೂ ಕಂಟಿನ್ಯೂಟಿ ಆಗಿತ್ತು. ಈ ಜನ್ಮದಲ್ಲೂ ನೋಡಿ ನೀವು ಒಂಥರ ಸ್ಟ್ರೆಸ್ ಆಗಿರ್ತೀರಾ ಅನ್ಸುತ್ತೆ, ಒಂಥರ ಸ್ಟ್ರೆಸ್ಫುಲ್, ಏನೋ ಒಂದು ಹೊರೆಗಳು, ಸ್ವಲ್ಪ ಒಂದು ಕೆಲಸ ಮಾಡಿದ್ರು ಸುಸ್ತು, ಸಂಕಟ, ಅದು ಏನೇ ನೀವು ಒಂದು ಔಷಧಿ ಮಾತ್ರೆ ಏನೇ ತಗೊಂಡ್ರು ನೀವು ಅದು ಸರಿ ಹೋಗ್ತಾ ಇಲ್ಲ. ಅದ್ರ ಮೂಲ ಏನು ಅಂತ ಅಂದ್ರೆ ಇದು ತುಂಬಾ ಜವಾಬ್ದಾರಿ, ಹೊರೆಗಳು, ತುಂಬಾ ಸ್ಟ್ರೆಸ್ನ ಹಿಂದಿನ ಜನ್ಮದಲ್ಲಿ ನೀವು ತಗೊಂಡಿರೋದ್ರಿಂದ ಈ ಜನ್ಮದಲ್ಲಿ ನಿಮ್ಗೆ ಅದು ಬರ್ತಾ ಇದೆ. ಏನಂದ್ರೆ ತುಂಬಾ ನೀವು ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗ್ತಾ ಇರ್ಬಹುದು, ಒಂಥರ ಸ್ಟ್ರೆಸ್ ಆಗ್ತಾ ಇರ್ಬಹುದು. ಎಷ್ಟೇ ನೀವು ಮೆಡಿಸನ್ನ ತಗೊಂಡ್ರು ನಿಮ್ಗೆ ಅದು ಸರಿ ಹೋಗ್ತಾ ಇಲ್ಲ. ಅದು ಯಾವ್ದು ಕಡೆದು ಅಂದ್ರೆ ಈ ಹಿಂದಿನ ಜನ್ಮದ ಒಂದು ಮೂಲ ಅಲ್ಲಿ ಬೇರಿದೆ, ಅದು ಆಲ್ಮೋಸ್ಟ್ ಎಲ್ಲ ಹೋಗಿದೆ. ಇನ್ ಮುಂದೆ ಹೊಸ ಆರಂಭ, ಸಂತೋಷ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಂದು ಇದು ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಒಂದು ಸೈಕಲ್ ಏನು ಹಿಂದಿನ ಜನ್ಮದ ಈ ವ್ಯಕ್ತಿಗಳ ಆಗಿ ಹುಟ್ಟಿದ್ರೆ ಆಸೆ ಹೊತ್ತಿ ಅದು ಕಂಪ್ಲೀಟ್, ಇನ್ನು ಆ ಆಸೆ ಇತ್ತು, ಪುನರ್ಜನ್ಮನು ನಿಮ್ಗೆ ಆಗಿದೆ. ಯಾಕಂದ್ರೆ ಇಲ್ಲಿ ಡೆತ್ ಕಾರ್ಡ್ ಬಂದಿದೆ, ಮತ್ತೆ ನೀವು ಹುಟ್ಟು ಬಂದಿದ್ದೀರಾ ಅಂದ್ಮೇಲೆ ನೀವು ನಿಮ್ಮ ಆಸೆಗಳು ಮುಗ್ದಿದೆ, ಮುಕ್ತಿ ಆಗಿದೆ. ದ ವರ್ಲ್ಡ್ ಕಾರ್ಡ್ ಬಂದಿದೆ, ಅದು ಮುಕ್ತಿ ಆಗಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಜನ್ಮದಲ್ಲಿ ನೀವು ಇಂಥ ಜನಗಳ ನಡುವೆ ಜಗಲ್ ಮಾಡ್ತಾ ಇರ್ಬೋದು. ಯಾಕಂದ್ರೆ ನಿಮ್ಗೂ ಅವ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲದೆ ಇರ್ಬೋದು. ಯಾಕಂದ್ರೆ ನೀವು ಒಂದು
ಒಂದು ಒಳ್ಳೆ ಪಾಸಿಟಿವ್ ವ್ಯಕ್ತಿ, ಪಾಸಿಟಿವ್ ಏನಾದರೂ ಒಂದು ಹೊಸದನ್ನ ಬದಲಾವಣೆನ ತಗೊಂಡು ಬರಬೇಕು, ಎಲ್ರಿಗೂ ಒಳ್ಳೇದಾಗಬೇಕು, ಜನಗಳಿಗೆ ಒಂದು ನೋಡಿ ಇಲ್ಲಿ ನಿಮ್ಮ ವ್ಯಕ್ತಿತ್ವ ಈ ಥರ ಸಹಾಯ ಮಾಡಬೇಕು, ಎಲ್ಲನೂ ಬ್ಯಾಲೆನ್ಸಿಗೆ ತಗೊಬರ್ಬೇಕು ಅನ್ನೋ ಒಂದು ವ್ಯಕ್ತಿತ್ವ ನಿಮ್ಮದು. ನೀವು ಲಾಸ್ಟ್ ಜನ್ಮದಲ್ಲೂ ಕೂಡ ನೀವು ಒಂದು ಹಣಕಾಸು ಇರ್ಬೋದು, ಪ್ರತಿಯೊಂದರಲ್ಲೂ ನೀವು ಒಂದು ಏನು ಹೇಳ್ತಾರೆ, ಒಂದು ಎಲ್ಲದರಲ್ಲೂ ನೀವು ಒಂದು ಸ್ಟೇಬಲ್ ಆಗಿದ್ದವರು. ನೋಡಿ ಇಲ್ಲಿ ಅಸಂತೃಪ್ತಿ, ಹಣಕಾಸಲ್ಲಿ ಯಾವುದೇ ರೀತಿ ಯಾವುದೇ ಕೊರತೆ ಇಲ್ಲದೆ ಇರೋಂಥ ವ್ಯಕ್ತಿಗಳು ನೀವು. ಬೇರೆಯವ್ರಿಗೆ ಒಂದು ಸಹಾಯ ಮಾಡ್ತಿದ್ದಂಥ ವ್ಯಕ್ತಿಗಳು, ಎಲ್ಲನೂ ಬ್ಯಾಲೆನ್ಸಿಗೆ ತರಬೇಕು, ಆ ಒಂದು ವ್ಯಕ್ತಿತ್ವ ನಿಮ್ಮದು. ಇಂಥ ಒಂದು ಕನ್ನಿಂಗ್ ಬುದ್ಧಿ ಇರೋ ಅಂಥ ವ್ಯಕ್ತಿಗಳ ಜೊತೆ ಸೇರೋದಲ್ಲ, ಅವರು ನಿಮ್ಮನ್ನ ಈ ಥರ ಕಷ್ಟಗಳಿಗೆ, ಈ ಟವರ್ ಮೂಮೆಂಟ್ಗೆ ಸಿಲುಕಿಸೋದು ನಿಮ್ಮನ್ನ. ಅದು ಈ ಜನ್ಮದಲ್ಲೂ ನಿಮ್ಗಾಗಿದೆ. ಈ ಟವರ್ ಮೂಮೆಂಟ್ಗಳು ನಿಮ್ಮ ಜೀವನದಲ್ಲಿ ತುಂಬ ಬದುಕಕ್ಕೆ ಆಗಬಾರ್ದು ಅನ್ನೋ ಥರ ನಿಮಗೆ ಒಂದು ಸ್ಟ್ರೆಸ್ಸನ್ನು ಕೊಡುವಂಥ ವ್ಯಕ್ತಿಗಳು ಈ ಜನ್ಮದಲ್ಲೂ ಬಂದಿದ್ದಾರೆ. ಅದರಲ್ಲಿ ಜಗಲ್ ಮಾಡ್ತಾ ಇರೋದು, ಅದರಲ್ಲಿ ನೀವು ಎಂಥ ವ್ಯಕ್ತಿಗಳು, ಮೆಜಿಷಿಯನ್ ನೀವು. ಆ ಮೆಜಿಷಿಯನ್ ನೀವು ಎಂಥ ನೋಡಿ, ಇಲ್ಲಿ ಕಪ್ಸ್ ಇದೆ, ಪೆಂಟಿಕಲ್ಸ್ ಇದೆ, ಸಾಟ್ಸ್ ಇದೆ, ವಾಂಡ್ಸ್ ಇದೆ. ಅಂದರೆ ನಿಮ್ಮಲ್ಲಿ ಎಲ್ಲ ರೀತಿಯೂ ಒಂದು ಸಾಮರ್ಥ್ಯ ಇದೆ. ಅಂಥ ವ್ಯಕ್ತಿಗಳು, ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿದೆ, ನಿಮ್ಮ ಅಂತರ್ಪ್ರಜ್ಞೆ ತುಂಬ ಚೆನ್ನಾಗಿದೆ. ಅಂಥ ವ್ಯಕ್ತಿಗಳಿಗೆ ನಿಮಗೆ ಒಂದು ನಿರ್ಧಾರ ತಗೊಳಕ್ಕಾಗಬಾರ್ದು. ಆ ಥರ ನಿಮ್ಮನ್ನು ಇವರು ತುಂಬ ಒಂದು ಕಷ್ಟಕ್ಕೆ ಸಿಲುಕಿಸ್ತಾ ಇದ್ರು. ಆ ಒಂದು ಸ್ಟ್ರಗಲ್ಲು ಅಥವಾ ನಿಮ್ಮನ್ನ ತಪ್ಪಿತಸ್ಥ ಮಾಡೋದಿಕ್ಕೆ, ಏನಾದ್ರು ಕಷ್ಟದಲ್ಲಿ ನಿಮ್ಮನ್ನ ಸಿಲ್ಕೋಸೋದಿಕ್ಕೆ ಹೊಂಚಾಕೋ ಅಂತ ಜನಗಳು ಆ ಥರ ಮಾಡಿ ನಿಮ್ಮನ್ನ ಡೆತ್ ಮಾಡಿರ್ಬಹುದು. ಅದರಿಂದ ನಿಮಗೆ ಒಂಥರ ಕನಸು. ಇವಾಗ ನಿಮಗೆ ಒಂಥರ ನಿದ್ರೆಯಲ್ಲಿ ಭಯ ಇರ್ಬೋದು, ಅಥವಾ ಯಾರನ್ನಾರು ನೋಡಿದ್ರೆ ಭಯ ಇರ್ಬೋದು, ಆತಂಕ ಇರ್ಬೋದು. ಯಾರನ್ನು ನೀವು ನಂಬಿಕೆ ಇಡೋಕ್ಕೆ ಕಷ್ಟ ಆಗ್ತಾ ಇರ್ಬೋದು ನಿಮ್ಮ ಜೀವನದಲ್ಲಿ ಅನ್ನೋ ಇದು ನಿಮ್ಮ ಒಂದು. ಈಗಲೂ ಕೂಡ ನಿಮಗೆ ಒಂದು ಮೆಡಿಸನ್, ನಿಮ್ಮ ಕೈಯಲ್ಲಿ ಏನಾದರೂ ಒಂದು ಯಾರಿಗಾದ್ರೂ ಒಂದು ನೀರು ಕೊಟ್ರು ಅದು ಅವ್ರಿಗೆ ಒಂದು ಮೆಡಿಸನ್ ರೀತಿ ಅವ್ರಿಗೆ ಉಪಯೋಗ ಆಗುತ್ತೆ. ಮತ್ತು ನಿಮಗೆ ಗೊತ್ತಿಲ್ದಂಗೆ ನಿಮಗಾಗೂ ಮೆಡಿಸನ್ ಹಿಂಗೆ ಮಾಡಿದ್ರೆ ಇದು ಸರಿ ಹೋಗುತ್ತೆ, ಈಗ ಮಾಡಿದ್ರೆ ಇದು ಸರಿ ಹೋಗುತ್ತೆ ಅನ್ನೋ ಒಂದು ಜ್ಞಾನ ನಿಮಗೆ ಈ ಜನ್ಮದಲ್ಲೂ ಇರ್ಬೋದು. ನೀವು ಈ ಜನ್ಮದಲ್ಲೂ ಕೂಡ ಆಧ್ಯಾತ್ಮಿಕವಾಗಿ ಒಂದು ಮೆಡಿಸನ್ ಕ್ವಾಲಿಟಿ ನಿಮಗೆ ಒಂದು ಅರಿವು ಏನಕ್ಕೆ ಇದು ಬಂದಿರ್ಬೋದು, ಆ ಒಂದು ಸೂಕ್ಷ್ಮತೆ ನಿಮಗೆ ತಿಳಿದಿದೆ ಅನಿಸುತ್ತೆ. ಅದು ಈ ಜನ್ಮದಲ್ಲೂ ನಿಮಗೆ ಅದು ಕಂಟಿನ್ಯೂಟಿ ಆಗಿದೆ, ಅದು ಎಂಡ್ ಆಗಿದೆ. ಆ ಹಿಂದಿನ ಜನ್ಮದ ಏನು ಆಸೆಯಿಂದ ಮತ್ತೆ ಪುನರ್ಜನ್ಮ ಆಗಿತ್ತಲ್ವಾ, ಅದು ನಿಮಗೆ ಇದು ಡೆತ್ ಅಂದರೆ ಡೆತ್ ಅಲ್ಲ, ಇದು ಡೆತ್ ಕಾರ್ಡ್ ಅಲ್ಲ, ಒಂದು ಪುನರ್ಜನ್ಮ ಕಾರ್ಡ್ ಇದು. ಮತ್ತೆ ಮತ್ತೆ ಒಂದು ಹೊಸ ಆರಂಭ ಆಗೋದು ಅಂತ ವ್ಯಕ್ತಿಗಳು. ನಿಮಗೆ ಅದು ಆ ಸೈಕಲ್ ನಿಮಗೆ ಎಂಡ್ ಆಗಿದೆ. ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಆ ಸೈಕಲ್ ಎಂಡ್ ಆಗಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಆ ಹಿಂದಿನ ಜನ್ಮದ ಏನು ಒಂದು ಕೊಂಡಿತರ ನಿಮ್ಮ ಆಸೆಗಳು ಸಿಕ್ಕಿಸ್ಕೊಂಡು ನಿಮ್ಮ ಆಸೆ ಬಂದಿದ್ರಿ, ಅದು ಈ ಜನ್ಮದಲ್ಲಿ ನೀವು ಈ ಥರ ಜನಗಳಿಂದ ಹೇಗಿರಬೇಕು, ಆ ಒಂದು ಎಲ್ಲನೂ ಆ ಪಾಠ ಕಲಿತು ಇವಾಗ ನೀವು ನಿಮ್ಮದೇ ಆದ ಒಂದು ವ್ಯಕ್ತಿತ್ವನ ನೀವು ರೂಢಿಸ್ಕೊಳ್ತಾ ಇದ್ದೀರಾ. ಆ ಒಂದು ಇಂಥ ಜನಗಳ ಜೊತೆ ಈ ಜನ್ಮದಲ್ಲೂ ನೀವು ಜಗಲ್ ಮಾಡಿರ್ಬೋದು, ನಿಮಗೆ ಎಷ್ಟೊಂದು ಟವರ್ ಮೂಮೆಂಟ್ ಬಂದಿರ್ಬೋದು, ನಿಮಗೆ ಒಂಥರ ಬದುಕೋಕೆ ಆಗಬಾರ್ದು, ನಾನು ಸತ್ತೋಗ್ಬಿಡ್ಬೇಕು ಅನ್ನೋ ಒಂದು ಲೆವೆಲ್ ತನಕ ನೀವು ಹೋಗಿರ್ಬೋದು. ಈ ಜನ್ಮದಲ್ಲಿ ನಿಮಗೆ ತುಂಬ ಸ್ವಲ್ಪ ಒಂಚೂರು ಕೆಲಸ ಮಾಡಿದ್ರು
ತುಂಬ ಸ್ಟ್ರೆಸ್ಸು ಸುಸ್ತು ಆ ಥರ ಆಗ್ಬೋದು. ಈ ಜನ್ಮದಲ್ಲಿ ಕೂಡ ನಿಮಗೆ ನಿರ್ಧಾರ ಮಾಡುವಂಥ ಶಕ್ತಿ ಇದ್ರೂ ಬೇರೆಯವರ ಹೊರೆಯಿಂದ ನಿಮ್ಮ ಒಂದು ನಿರ್ಧಾರಗಳನ್ನ ತಗೊಳ್ಳೋಕ್ಕೆ ಆಗದೆ ಇರ್ಬೋದು. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರೆಲ್ಲ ಈ ಫಸ್ಟು ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ, ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ. ಯಾರೆಲ್ಲ ಈ ಸೆಕೆಂಡ್ ಫೈಲ್ ಈ ಬ್ರೇಸ್ಲೆಟ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಂತ ಹೇಳಿದ್ರೆ, ನಿಮ್ಮ ಪಾಸ್ಟ್ ಲೈಫಲ್ಲಿ ನೀವು ಒಂದು ಗ್ರೀಕೋ ರೋಮನ್ ಆಗಿದ್ರಿ ಅನ್ನೋದನ್ನ, ಒಂದು ಬುಡಕಟ್ಟಿನ ಜನಾಂಗ ಆಗಿರ್ಬೋದು. ಅದರಲ್ಲಿ ನೀವು ಒಂದು ಸಾಂಪ್ರದಾಯಿಕ ನಿಮ್ಮ ಒಂದು ಸಂಪ್ರದಾಯನ ಪಾಲಿಸುವಂಥ ವ್ಯಕ್ತಿಗಳು, ಒಂದು ಮುಗ್ಧ ವ್ಯಕ್ತಿಗಳಾಗಿದ್ರಿ ನೀವು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಒಂದು ಪರಿಸರದಲ್ಲಿ ಜೀವಿಸ್ತಾ ಇದ್ರಿ, ಒಂದು ಕಾಡು ಮೇಡು ಈ ಥರ ಅದರಲ್ಲಿ ನೀವು ಒಂದು ಬುಡಕಟ್ಟು ಜನಾಂಗ ಆಗಿರ್ಬೋದು. ಅದರಲ್ಲಿ ನೀವು ಒಂದು ತಂಡಗಳು, ಒಂದು ಗುಂಪಾಗಿ ಒಂದು ತಂಡಗಳಿರ್ತದಲ್ಲ, ಅದರಲ್ಲಿ ನೀವು ಒಂದು ಚಕ್ರವರ್ತಿ ಆಗಿರ್ಬೋದು. ಅದನ್ನ ನೀವು ನಿಭಾಯಿಸುವಂತ ಒಂದು ಯಾವುದೋ ಒಂದು ಯುದ್ಧ ಇರ್ಬೋದು ಅದಿರ್ಬೋದು, ಎಲ್ಲ ಅದರಲ್ಲಿ ವಿಜಯನ ಸಾಧಿಸಿರುವಂತ ವ್ಯಕ್ತಿಗಳಾಗಿದ್ರಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮತ್ತೆ ನೀವು ಒಂದು ಪ್ರೀತಿ ಅಂದ್ರೆ ಇದು ನೋಡಿ, ಇದು ತುಂಬಾ ಹಿಂಗೆ ಇನ್ ಅಂಡ್ ಔಟ್ ಎನರ್ಜಿ, ಅದು ನಿಮ್ಮ ಪ್ರೀತಿ ಬಾಂಧವ್ಯದಲ್ಲಿ ನೀವು ಚೆನ್ನಾಗಿತ್ತು, ನೀವು ಒಂದು ಪ್ರೀತಿನೂ ಮಾಡಿದ್ರಿ ಅನ್ನೋದು ಆ ಒಂದು ಕಾರ್ಮಿಕ್ ಬ್ಯಾಕೇಜ್ ಒಂದು ಸಂಬಂಧಗಳಲ್ಲಿ ನೀವು ಮತ್ತೆ ರಿಯೂನಿಯನ್ ಈ ಜನ್ಮದಲ್ಲಿ ಕೂಡ ಆಗಿದ್ದೀರಾ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೀವು ಹೆಚ್ಚು ಒಂದು ಕರಕುಶಲ ವಸ್ತುಗಳನ್ನ, ಅದನ್ನ ನೀವು ಹ್ಯಾಂಡ್ ಕ್ರಾಫ್ಟ್ ಆ ಥರ ಏನಾದರೂ ಆ ಥರ ಒಂದು ಮಾಡುವಂಥ ವ್ಯಕ್ತಿಗಳು, ಅದರಲ್ಲಿ ಪರಿಣತಿ ಹೊಂದಿರುವಂಥ ವ್ಯಕ್ತಿಗಳಾಗಿದ್ರಿ. ಅದು ಈ ಜನ್ಮದಲ್ಲೂ ಕೂಡ ನೀವು ಏನಾದರೂ ಒಂದು ಟೈಲರಿಂಗ್ ಥರನೋ ಅಥವಾ ಏನಾದ್ರು ಒಂದು ಕರಕುಶಲ, ಒಂದು ಏನು ಹೇಳ್ತಾರೆ, ಇದು ಮಡ್ಡಿಂದ ಮಾಡ್ತಾರಲ್ಲ, ಏನು ಹೇಳ್ತಾರೆ ಅದು, ಮಡ್ಡಿಂದ ಮಾಡ್ತಾರೆ ಅದು, ಜ್ಯುವೆಲ್ರಿ ಆ ಥರ ಎಲ್ಲ ಮಾಡ್ತಾರಲ್ಲ, ಆ ಥರದ್ರಲ್ಲೆಲ್ಲ ನೀವು ತುಂಬ ಚೆನ್ನಾಗಿ ಪರಿಣತಿ ಹೊಂದಿದ್ರಿ ಅನ್ನೋವಂಥ ಅದನ್ನು ತೋರಿಸ್ತಾ ಇದ್ದಾರೆ. ನೀವು ಒಂದು ನ್ಯಾಯವಾಗಿ, ಒಂದು ಧರ್ಮದಿಂದ, ಒಂದು ನೀತಿಯಿಂದ ಏನಾದರೂ ಒಂದು ರಚನೆ ಮಾಡಿ ಅದನ್ನು ನೀವು ಪ್ರೋಸೆಸ್ ಮಾಡ್ತಾ ಇದ್ದಿದ್ದು. ಅಂದರೆ ಇವಾಗ ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೂ ಅಥವಾ ಏನೋ ಒಂದು ಕೆಲಸ ಮಾಡಬೇಕಾದ್ರೂ ಅದನ್ನು ಹೀಗೆ ಮಾಡಬೇಕು, ಹೀಗೆ ಆ ಮುಂದಾಳತ್ವನ ವಹಿಸ್ಕೊಂಡು ಅದನ್ನು ರಚನೆ ಮಾಡುವಂಥ ವ್ಯಕ್ತಿಗಳಾಗಿದ್ರಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಅದೇ ಜಾಸ್ತಿ ವಿಷಯಗಳು ಏನೂ ಇಲ್ಲ. ಧರ್ಮಗಳನ್ನ, ಒಂದು ಧರ್ಮ ಅಂದರೆ ಒಂದು ನಿಮ್ಮ ಆ ಒಂದು ಜನಾಂಗದ ಒಂದು ಏನು ನಿಯಮ ನೀತಿಗಳು ಅದನ್ನ ಪಾಲನೆ ಮಾಡುವಂತ ವ್ಯಕ್ತಿತ್ವ ಉಳ್ಳವರು, ಆ ಮುಗ್ಧ ಜೀವಿಗಳು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಒಂದು ಹೊಸ ನಿಮ್ಮ ಆ ಒಂದು ಜೀವನದಲ್ಲಿ ಒಂದು ಹೊಸ ಆರಂಭಗಳು, ಒಂದು ಹೊಸ ಪರಿವರ್ತನೆನ ತಂದಂತ ವ್ಯಕ್ತಿಗಳು. ಈಗ ಒಂದು ಈ ತರ ಒಂದು ಚಕ್ರವರ್ತಿ ತರ ಒಂದು ನಾಯಕತ್ವ ಇದಾಗಿ ನಿಮ್ಮ ಒಂದು ರಚನೆ ಹಿಂಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹೀಗೆ ನಡಿಬೇಕು, ಆ ರೂಲ್ಸ್ ರೆಗ್ಯುಲೇಷನ್ನು ಅದನ್ನೆಲ್ಲ ಒಂದು ಚೆನ್ನಾಗಿ ಕರೆಕ್ಟಾಗಿ ಹಾಕಿ ಅದನ್ನ ಹಂಗೆ ಪಾಲಿಸುವಂತ ಒಂದು
ಒಂದು ನಾಯಕತ್ವ ಇರುವಂಥ ವ್ಯಕ್ತಿತ್ವ, ಒಂದು ಪ್ರೀತಿಯಲ್ಲಿ ಒಂದು ಪ್ರೀತಿ ಮಾಡಿ ಅದು ಒಂದು ಸಕ್ಸಸ್ನ ಪಡೆದಿರೋವಂಥದ್ದು, ಅದರಲ್ಲಿ ಒಂದು ವಿಜಯನ ಸಾಧಿಸಿರೋವಂಥ ವ್ಯಕ್ತಿ, ಒಂದು ಹೊಸ ಬದಲಾವಣೆನ ತಗೊಂಬಂದಿರೋವಂಥ ವ್ಯಕ್ತಿ ಆಗಿದ್ದೀರಾ. ಅದು ಈ ಜನ್ಮದಲ್ಲೂ ನಿಮಗೆ ಮತ್ತೆ ರಿಯೂನಿಯನ್ ಆಗಿದೆ. ಕಾರ್ಮಿಕ್ ರಿಲೇಶನ್ಶಿಪ್ ಈ ಜನ್ಮದಲ್ಲೂ ಅದು ಕಂಟಿನ್ಯೂ ಆಗಿದೆ. ಈ ಜನ್ಮದಲ್ಲೂ ನಿಮಗೆ ಆ ಪ್ರಕೃತಿ ಅಂದರೆ ಇಷ್ಟ ಇರಬಹುದು. ಈ ಜನ್ಮದಲ್ಲೂ ಕೂಡ ಅದು ಹ್ಯಾಂಡ್ ಕ್ರಾಫ್ಟು ಆ ಥರ ಏನಾದ್ರು ಒಂದು ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ಮಾಡೋವಂಥ ವ್ಯಕ್ತಿತ್ವ ಉಳ್ಳವರಾಗಿದ್ದೀರಾ ಅನ್ನೋದನ್ನ ಸೂಚಿಸ್ತಾ ಇದ್ದಾರೆ. ಅದು ಈ ಜನ್ಮಕ್ಕೂ ನಿಮಗೆ ಅದು ಬಂದಿದೆ ಅನ್ನೋದು. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಬ್ರೇಸ್ಲೆಟ್, ನಿಮ್ಮ ರೀಡಿಂಗ್ ಏನಿರುತ್ತೆ ತಿಳ್ಕೊಳ್ಳೋಣ ಟ್ಯಾರೋಟ್ ಮೂಲಕ. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಂತ ಹೇಳಿದ್ರೆ, ನಿಮ್ಮ ಒಂದು ಪಾಸ್ಟ್ ಲೈಫ್ ಹೇಗಿತ್ತು ಅಂತ ಅಂದರೆ, ನೀವು ಒಂದು ವ್ಯವಸಾಯ ಮಾಡ್ತಾ ಇರ್ಬೋದು, ವ್ಯವಸಾಯದಲ್ಲಿ ಇದ್ದಿರ್ಬೋದು, ಅಥವಾ ಕರಕುಶಲ ಒಂದು ಇದರಲ್ಲಿ ನೀವು ಅದರಲ್ಲಿ ನೀವು ವರ್ಕ್ ಮಾಡ್ತಾ ಇರ್ಬೋದು. ಏನು ಅಂದರೆ ಒಂದು ಕುಂಬಾರ ಅಂತ ಬರ್ತಾ ಇದೆ, ಕುಂಬಾರ, ಬಡಿಗ, ಈ ಥರ ಒಂದು ಏನಾರು ಒಂದು ಈ ಮರಗೆಲ್ಸ ಆ ಥರ ಏನಾರು ಒಂದು ಮಾಡ್ತಾ ಇರ್ಬೋದು ನೀವು. ನಿಮ್ಮಲ್ಲಿ ನಿಮ್ಮ ಜೀವನ ಪಾಸ್ಟ್ ಲೈಫಲ್ಲಿ ನಿಮ್ಮ ಫ್ಯಾಮಿಲಿ ಅಲ್ಲಿ ಒಂದು ಭಾವನಾತ್ಮಕವಾಗಿ ಒಂದು ಪ್ರೀತಿಯ, ಸಮೃದ್ಧಿಯ, ಸಮಾಧಾನ ನಿಮ್ಮಲ್ಲಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ನೀವು ತುಂಬ ಕೃತಜ್ಞರಾಗಿದ್ರಿ. ಯಾವಾಗಲೂ ಫ್ಯಾಮಿಲಿ ಜೊತೆ ಒಂದು ಪಾಸಿಟಿವ್, ಖುಷಿ, ಒಂದು ಸಂಭ್ರಮ, ಸಂತೋಷ ಎಲ್ಲನೂ ಚೆನ್ನಾಗಿತ್ತು ನಿಮಗೆ. ನೋಡಿ ಇಲ್ಲಿ ಎಷ್ಟು ಫ್ಲೋ ಆಗ್ತಾ ಇದೆ. ನಿಮ್ಮ ಒಂದು ಫ್ಯಾಮಿಲಿ ಸಂಬಂಧದಲ್ಲಿ ಒಂದು ಒಟ್ಟು ಕುಟುಂಬ ಇರ್ಬೋದು, ಅದರಲ್ಲಿ ತುಂಬ ಸಮೃದ್ಧಿಯಾಗಿ, ಆ ಪ್ರೀತಿಲೂ ಸಮೃದ್ಧಿ, ನಿಮ್ಮ ಒಂದು ಏನು ಗ್ರೋತ್ ಮಾಡ್ತೀರಾ ಅದರಲ್ಲಿ ಸಮೃದ್ಧಿ, ಆ ಥರ ಒಂದು ಎಲ್ಲದರಲ್ಲೂ ಒಂದು ಸಮೃದ್ಧಿ, ಒಂದು 10 ಆಫ್ ಕಪ್ಸ್, ಒಂದು ಕೃತಜ್ಞತೆ ಭಾವನೆನ ಸಲ್ಲಿಸ್ತಾ ಇದ್ದೀರಾ. ಅಷ್ಟು ನೀವು ಪ್ರೀತಿ ಬಾಂಧವ್ಯದಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಆ ಒಂದು ಸಂಬಂಧಗಳಲ್ಲಿ ಯಾವುದೇ ಒಂದು ಅಡೆತಡೆ ಬಂದ್ರೂ ಆ ಕಷ್ಟನ ನೀವು ತಗೊಳಕ್ಕೆ ಭಯ ಪಡ್ತಾ ಇರಲಿಲ್ಲ. ಒಂದು ಫ್ಯಾಮಿಲಿಗೋಸ್ಕರ, ಆ ಒಂದು ಸಂಬಂಧನ ಕಾಪಾಡೋದಕ್ಕೋಸ್ಕರ ಅದು ಎಂಥದೇ ಒಂದು ಸ್ಟ್ರಗಲ್ ಬಂದ್ರೂ ಅದನ್ನು ತಗೊಳಕ್ಕೆ ನೀವು ಹಿಂಜರಿದೇ ಇರೋವಂಥ ವ್ಯಕ್ತಿಗಳು. ಒಂದು ನಿಮ್ಮ ಫ್ಯಾಮಿಲಿನ ಒಂದು ಮುಂದೆ ತಗೊಂಡೋಗೋದು, ಒಂದು ಅವರನ್ನು ಒಂದು ಸುರಕ್ಷಿತವಾಗಿ ಕಾಪಾಡೋದು, ಸಂತೋಷವಾಗಿ ಇಟ್ಕೊಳ್ಳೋದು, ಸಮೃದ್ಧಿಯಾಗಿ ನೋಡ್ಕೊಳ್ಳೋದು, ತುಂಬ ಒಂದು ಖುಷಿನ ಎಲ್ಲನೂ ಬ್ಯಾಲೆನ್ಸಲ್ಲೇ ಇಟ್ಕೊಂಡು ಒಂದು ನ್ಯಾಯಯುತವಾಗಿ ಅದನ್ನು ನೀವು ನೋಡ್ಕೊಳ್ತಿದ್ದಂಥ ವ್ಯಕ್ತಿ. ನೋಡಿ, ಟ್ರಸ್ಟ್ ಆ್ಯಂಡ್ ಫೇತ್, ನಂಬಿಕೆ ಮತ್ತು ನಂಬಿಕೆ. ಆ ನಂಬಿಕೆಯಲ್ಲಿ ಹೆಚ್ಚು ಒಂದು ನೋಡಿ ಇಲ್ಲಿ ಹಿಂಗೆ ಆ ಸ್ಟ್ರೆಂತ್, ಇಲ್ಲೂ ಕೈ ಹಿಂಗೆ ಇಟ್ಕೊಂಡಿದ್ದಾರೆ, ಅಲ್ಲಿ ಇಲ್ಲೂ ಕೈ ಬಂದಿದೆ. ಅಂದರೆ ನಿಮಗೆ ಆ ಒಂದು ಫ್ಯಾಮಿಲಿ ಅಂದ್ರೆ ಒಂದು ಪವರ್, ಒಂದು ಫೈರು, ಒಂದು ಸ್ಟ್ರೆಂತ್ ನಿಮಗೆ. ಅದಕ್ಕೆ ಎಂಥದೇ ಕಷ್ಟ ಬಂದ್ರೂ ನೀವು ಆ ಕಷ್ಟನ ತಗೊಳಕ್ಕೆ ನೀವು ಹಿಂಜರಿತಾ ಇರಲಿಲ್ಲ, ಅದನ್ನು ರಕ್ಷಣೆ ಮಾಡೋದಕ್ಕೆ. ಆ ಥರ ಫ್ಯಾಮಿಲಿನ ಸಂತೋಷವಾಗಿ ಪ್ರತಿ ಸಲಿನೂ ನೋಡ್ಕೊಳ್ಳೋದು, ಅದಕ್ಕಾಗಿ ನೀವು ಹೊಸದು ಕರಕುಶಲ ಇರ್ಬೋದು, ಒಂದು ವ್ಯವಸಾಯ ಮಾಡೋದ್ರಲ್ಲಿ ಒಂದು ಹೊಸ ಅಭಿವೃದ್ಧಿ, ಬೇರೆ ಏನೋ ಕ್ರಾಪ್ ತೆಗೆಯೋದು, ಈ ಥರ ಒಂದು ಅದರಲ್ಲಿ ನೀವು ಒಂದು ತೊಡಗಿದ್ರಿ. ಆ ಫ್ಯಾಮಿಲಿ ಅಂದರೆ ನಿಮಗೆ ಅಷ್ಟು ಒಂದು ಪ್ರೀತಿ ನಿಮಗೆ.
ಆ ಫ್ಯಾಮಿಲಿ ಅಂದರೆ ನಿಮಗೆ ಅಷ್ಟೊಂದು ಪ್ರೀತಿ, ಗೌರವ, ನಂಬಿಕೆ, ಆ ಒಂದು ಫ್ಯಾಮಿಲಿ ಅಂದ್ರೆ ಒಂದು ಪವರ್, ಒಂದು ಸ್ಟ್ರೆಂತು, ಆ ಸಂತೋಷ, ಅದಕ್ಕೆ ನೀವು ಕೃತಜ್ಞರಾಗಿದ್ರಿ. ಏಂಜಲ್ಸ್ಗೆ ನೋಡಿ, ಇಲ್ಲಿ ಏಂಜಲ್ ಥರ ಇದೆ. ಆ ಡಿವೈನ್ಗೆ ನೀವು ಅದು ಒಂದು ಕೃತಜ್ಞತೆ ಭಾವನೆ, 10 ಆಫ್ ಕಪ್ ಎಲ್ಲನೂ ಒಂದು 10 ಆಫ್ ಕಪ್ಸ್ ಎಲ್ಲ ಒಂದು ಸಮೃದ್ಧಿ, ಸಂತೋಷ, ಒಂದು ತಾಯಿ ಥರ ನೀವು ಅದನ್ನು ಪೋಷಿಸಿ ಪಾಲಿಸೋ ಅಂಥ ವ್ಯಕ್ತಿತ್ವ ಉಳ್ಳವರು, ಕರುಣೆಯಿಂದ ಕಾಪಾಡುವಂಥವ್ರು, ಆ ಒಂದು ಎನರ್ಜಿ ಇಲ್ಲಿದೆ. ಅದು ಈಗಲೂ ನಿಮ್ಮಲ್ಲಿ ಇದು ಕಂಟಿನ್ಯೂಟಿ ಆಗ್ತಾ ಇರ್ಬೋದು. ನಿಮ್ಮ ಒಂದು ಬಾಂಧವ್ಯ, ಸಂಬಂಧಿಗಳಾಗಿರ್ಬೋದು, ಯಾರೇ ಆದರೂ ನಿಮ್ಮ ಈ ಜನ್ಮದಲ್ಲೂ ಅವರು ಕಂಟಿನ್ಯೂ ಆಗಿದ್ದಾರೆ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಈ ಜನ್ಮದಲ್ಲೂ ಬಂದಿದ್ದಾರೆ ಅನ್ನೋದು. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.